ನಮ್ಮ ನಿರ್ಮಾಪಕರು ಹುಟ್ಟುಹಬ್ಬದ ವಿಶೇಷತೆ ಇರೋದ್ರಿಂದ ಹಾಗೆ ಈ ಸಿನಿಮಾದ ಇಬ್ಬರು ಅದ್ಭುತವಾದಂತಹ ಕೊಡಿ ಸರ್. ಈಗಾಗಲೇ ವಿಶೇಷ ರೀತಿಯಲ್ಲಿ ಬಹುಮಾನಗಳನ್ನ ಉಡುಗೊರೆಯನ್ನ ಸ್ವೀಕಾರ ಮಾಡಿದ್ದಾರೆ. ನಾನು ನೋಡೋ ಅವಶ್ಯಕತೆನೇ ಇಲ್ಲ. ಬಹುಶಃ ಸಾಯಿಬಾಬರ ಆಶೀರ್ವಾದವನ್ನ ಪಡ್ಕೊಂಡಿದ್ದೀರಿ. ಇದಕ್ಕಿಂತ ಒಂದು ಅದ್ಭುತವಾದಂತಹ ಉಡುಗೊರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಮ್ಮಮ್ಮ ಬಂದು ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಇರುತ್ತೆ. ನಾನು ಸ್ಕೂಲ್ಗೆ ಹೋಗಿರ್ತೀನಿ. ನಮ್ಮ ತಾಯಿ ಹೂ ಮಾರ್ತಾ ಇರ್ತಾರೆ. ಹಸು ತಡಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ನಿಸ್ಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ. ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆಂದರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲುಂಗ್ರನ ನನ್ನ ಕೈಲೇ ಹಾಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳಿ ಕಾಲುಂಗ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕಿ ಹಾಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿದೆ ನಾನು ಹಾಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ, ನಾನು, ಅದು ಬಿಟ್ಟರೆ 5 ಜನ ತೆಗಿದ್ದೇನೆ. ಇವತ್ತು ಸಾಮಾನ್ಯಗೆ ತಾಯಿ ಹೋದಂಥ ಪಕ್ಷದಲ್ಲಿ ಹೆಣ್ಮಕ್ಳಿಗೆ ಒಡವೆ ಅಂದರೆ ಒಂದು ಮಾಂಗಲ್ಯ ಚೈನ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಸೇರಬೇಕು, ಕಾಲುಂಗ್ರ ಆಗಲಿ. ನಾನು ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ ಮಾಂಗಲ್ಯ ಚೈನು ಕಾಲುಂಗ್ರ ನಾನು ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕು ಅಂತ. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ DP ಹಾಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ಬಂದಿದೆ. ಎರಡನೇದು, ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿದ್ದು ಸಮುದಾಯ. ಆ ಸಮುದಾಯದ ರೂಪದಲ್ಲಿ ನಾನು ಮಾಡದೆ ಹೋದಂಥ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟು ಒಂದು ಬೀದಿ ನಾಟಕ ಮಾಡಲು ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮು ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಆವಾಗ ಮತ್ತೆ ನನ್ನ ಮತ್ತೆ ಶಿವಣ್ಣ ಅಂತ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಸಮುದಾಯದಲ್ಲಿ. ಗುಂಡಣ್ಣ ಇಲ್ಲೇ ಇದ್ದಾರೆ, ದಯವಿಟ್ಟು ಗುಂಡಣ್ಣ ದಯವಿಟ್ಟು ಬನ್ನಿ, ಬನ್ನಿ. ಅವರು ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದ್ದೀವಿ, ಸ್ಟೇಜ್ಗಳ ನಾಟಕಗಳು ಮಾಡಿದ್ದೀವಿ. ಇವನ್ ಬ್ಯಾಂಗ್ಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಡೆಲ್ಲಿ ಕೂಡ ಎಲ್ಲ ಕಡೆ ಬೀದಿ ನಾಟಕ ನಾವು ಮಾಡಿದ್ದೀವಿ. ಇವನ್ನ ಜಯಶ್ರೀ ನಿಮಗೆಲ್ಲ ಚಿರಪರಿಚಿತ. ಅವರೊಂದು ಏನೋ ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತ್ರಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ಟರೆ ಗೆಲೀಲಿಯೋ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ರೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವರು ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದಕ್ಕೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಕೂಡ ಅವರಿದ್ರು.
ಅವರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಲಿ ಒಂದು ಕುದುರೆ ಮೊಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕನ್ನಡ ಕ್ಯಾರೆಕ್ಟರ್, ಇನ್ನೊಬ್ಬೊಂದು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ. ಅವರೇ ಹೋಗಿ ಅವಾರ್ಡ್ ತಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದ್ಮೇಲೆ ನಾನೇನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಒಂದು ಸಂಚಾರಿ ಅಂತ ಒಂದು ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದ್ರೆ ಬಹಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನನ್ನ ಫೋಟೋ ಹಾಕಿ ಒಂದು ಆರ್ಟಿಕಲ್ನ ಬರೆದಿದ್ರು. ಅವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳ್ಬೇಕು ಅಂದ್ರೆ. ಆ ಟೈಮಲ್ಲಿ ಈ ಹುಡುಗ ಬಹಳ ಆಕ್ಟಿಂಗ್ ಅಲ್ಲಿ ಬಹಳ ಮುಂದೆ ಇದ್ದಾನೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವನು ಪರ್ಮನೆಂಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟರ್ ಕೂಡ ಕಳಿಸಿದ್ರು. ಅದೇ ಡಿಪಾರ್ಟ್ಮೆಂಟ್ ರೂಲ್ ಏನಿದೆಯೋ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತೆ ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡರ್ ಕೂಡ ಆದೆ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNDO ಅದರಲ್ಲಿ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದರು. ಇವತ್ತು ಗುಂಡಣ್ಣ ಏನು ಅವರು ಸರ್ಕಲ್ ಸೆಕ್ರೆಟರಿ ಆಗಿ ಇವತ್ತು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟ್ ನೀವೇ ಲೀಡರು ನಮಗೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು BSNL ಅಲ್ಲಿ ತುಂಬಾ ಜನ ಇದ್ದಾರೆ. ಇವನ್ನ ಎಲ್ಲಾರ್ದು ಹೆಸರು ಹೇಳ್ತಾ ಹೋದ್ರೆ ಒಬ್ಬರು ಬಿಟ್ಟರೆ ಆಮೇಲೆ ನಾನು ಬಿಟ್ರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸ್ ಇವತ್ತು ನೋಡಿ, ನಾನು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳಿಸಿದ್ದೆ. ನಾನು ಅವ್ರಿಗೆ ವಾಲಂಟಿಯರ್ ನಾನು ಫೋನ್ ಮಾಡಿ ಯಾರಿಗೂ ಹೇಳಕ್ಕಾಗ್ಲಿಲ್ಲ. ಪ್ರತಿಯೊಬ್ಬರು ಬಂದಿದ್ದಾರೆ. ನನ್ನ ಜೊತೆ ನಾನು ಮಾಡಿದಂತ ಕೆಲಸ ಮತ್ತೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವು ಎಲ್ಲಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅವರಿಗೆ ನಿಜವಾಗೂ ನಾನು ನನ್ನ ಮೂಲಕ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಹುಟ್ಟು ಬೆಳೆದಂತ ಆ ಒಂದು ಏನು ಊರಿದೆಯೋ ಅಲ್ಲಿಂದ ಕೂಡ ಇವನು ಶ್ರೀರಾಮ್ಪುರ ಇರ್ಬೋದು, RC ಕಾಲೋನಿ ಇರ್ಬೋದು, ಪ್ರಕಾಶ್ ನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಸರೌಂಡಿಂಗ್ ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ಕುಣಿಗಲ್ಲಿಂದ ಕೂಡ ಸುಮಾರು ಜನ ಬಂದಿದ್ದಾರೆ. ಸುಮಾರು ಸಂಘಟನೆಗಳು ಲೀಡರ್ಗಳು ಬಂದಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನು ಒಂದು ನಾನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರಿನಲ್ಲಿ 6 ಬ್ರಾಂಚಸ್ ಇದೆ. ತುಮಕೂರು ಒಂದು ಬ್ರಾಂಚ್, ಮೈಸೂರು ಒಂದು, ಬೆಂಗಳೂರು 4 ಇದೆ. ಅದಲ್ಲದೆ ಒಂದು 10 ಪ್ರಾಜೆಕ್ಟ್ಗಳನ್ನ ಮಾಡಿ ನಾನು ಸುಮಾರು ಸೋಷಿಯಲ್ ಸರ್ವಿಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನ್ ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನಾನು ಸರ್ವಿಸ್ನ ಮಾಡ್ತಾ ಬಂದಿದ್ದೀನಿ. ಅದಲ್ಲದೆ ಸುಮಾರು ಅನಾಥಾಶ್ರಮ ಇರ್ಬೋದು, 2 ದೇವಸ್ಥಾನ ಕೂಡ ನಾವು ನಡೆಸ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಟೆಲಿಕಾಂ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಅದು ಮಹಿಳೆಯರಿಗೆ ಒಂದು ಸೀಮಿತವಾದ ಒಂದು ಟ್ರಸ್ಟ್, ಒಂದು ಫ್ರೀ ಟ್ರೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಅಥವಾ ಕಂಪ್ಯೂಟರ್ ಇರ್ಬೋದು, ಅವ್ರಿಗೆ ಏನೇನೋ ಸಾಧ್ಯವಾಗುತ್ತೋ ಅದನ್ನ ನಿಂತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಂತರ ಒಂದು ಮಾಡಬೇಕು. ಯಾಕಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಎತ್ಕೊಂಡಂತೂ ಹೋಗಕ್ಕಾಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಾಗಾಗಿ ಇರೋದಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಒಂದು ಆಲ್ರೆಡಿ ಪ್ರಾರಂಭ ಮಾಡಿದ್ವಿ. ಸರ್, ಸಿನಿಮಾ ಯಾವ ಒಂದು ಸಿನಿಮಾ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಸಿನಿಮಾ ವಿಷಯಕ್ಕೆ ಬಂದಾಗ ಈಗ ನಾನು ಆಲ್ರೆಡಿ ಹೇಳಿದ ಒಬ್ಬ ರಂಗಭೂಮಿ ಕಲಾವಿದ ಅಂತ ಒಬ್ಬ ರೈಟರ್ ಕೂಡ. ಜೊತೆಗೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಂದು ನಾನು ಪ್ರಯತ್ನ ಮಾಡಿ ಕೊನೆಗೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅದಕ್ಕೆಲ್ಲ ಕೈ ಹಾಕಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಸ್ಟ್ ಈ ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಅಂದಾಗ ನಾನು ಯಾವುದೋ ಒಂದು ಮೂಮೆಂಟ್ಸಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಗೆಸ್ಟ್ ಆಗಿ ಕರೆದಿದ್ರು. ಆ ಟೈಮಲ್ಲಿ ಸರ್ ಸಾಯಿ ಪ್ರಕಾಶ್ ಅವರು ಕೂಡ ಗೆಸ್ಟ್ ಆಗಿ ಬಂದಿದ್ರು. ಏನೋ ನನ್ನ ಅದೃಷ್ಟಕ್ಕೆ ಅವ್ರು ನನ್ನ ಪಕ್ಕದಲ್ಲೇ ಕೂತಿದ್ರು. ಅವಾಗ ಮನಸ್ಸು ತಡೀತಲ್ಲ, ಹೆಂಗ್ ಕೇಳಿ ಅಲ್ಲ, ಅವ್ರು ಸೀನಿಯರ್ ಡೈರೆಕ್ಟ್ರು 105 ಸಿನಿಮಾ ಮಾಡಿದ್ದಾರೆ, ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು? ನಿಜವಾಗೂ ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ, ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗಕ್ಕಾಗತ್ತ? ಅದಕ್ಕೇನಂತ ಬರ್ತೀನಿ ಅಂದ್ರು. ಎಷ್ಟು ಸಿಂಪಲ್ ಆಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದರೆ ಏನೋ ಡಿಸ್ಕಸ್ ಮಾಡೋದು ಸರ್. ಬಂದರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಪಾಪ ಬಂದರು. ಬಂದಮೇಲೆ ನಾನು ಈ ಒಂದು ಕಾಮನ್ ಮ್ಯಾನ್ ಅಂದರೆ ನಾನೇ CM ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನ ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ ಮಾಡಿದೀವೋ ಆ ಒಂದು ಇದನ್ನ ನಾನು ಹೇಳಿದೆ, ಸರ್ ಈ ಥರ ಇದೆ ಅಂತ. ಅವರು ಇಲ್ಲ ಚೆನ್ನಾಗಿದೆಯಲ್ಲ, ಲೈನ್ ಚೆನ್ನಾಗಿದೆ ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು,
ಇಲ್ಲ ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಸಾಯಿ ಪ್ರಕಾಶ್ ಅವರು ಮಾಡ್ಕೊಂಡು. ಏನ್ರೆ ಸಾಯಿ ಪ್ರಕಾಶ್ ಯಾಕೆ ಅಲ್ಲ, ಅವರು ಎಲ್ಲ ಓಲ್ಡ್ ಸ್ಟೈಲ್ ಮಾಡ್ತಾರ್ರಿ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ? ಕೊನೆಗೆ ನಾವೊಂದು ಚಾಲೆಂಜ್ ತಗೊಂಡು, ಯಾಕಂದ್ರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದ್ರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರತು ನೀವು ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಂಗಾಗಿ ನಾನೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ವಿ ಕಾಮನ್ ಮ್ಯಾನ್ ಅಂತ. ಈಗ ಪ್ರತಿ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನು ಅಂದ್ರೆ, ಒಬ್ಬ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಯಾವುದೋ ಒಂದು MLA ಆಗ್ಬೇಕಾದ್ರು, ಮಿನಿಸ್ಟರ್ ಆಗ್ಬೇಕಾದ್ರು, ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರು ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದ್ರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ ಒಂದು ಸರ್ಕಾರದ ಮೇಲೆ ಪ್ರೆಸರ್ ತಗೊಂಡ್ಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದ್ಮೇಲೆ ಏನ್ ಮಾಡ್ತಾನೆ, ಇದು ಥೀಮ್. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳುನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವನ DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯ್ತು. ಆದ್ರೆ ನಮ್ಮ CM, ನಮ್ಮ ಹೀರೋ ಗೌರಿಶಂಕರ್ ಅವ್ರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೊಳ್ತಾರೆ ಅನ್ನೋದು ಇದರಲ್ಲಿದೆ. ದಯವಿಟ್ಟು ನೀವೆಲ್ಲ ಥಿಯೇಟರ್ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬಾ ಚೆನ್ನಾಗಿ ಸಾಂಗ್ಗಳು ಮಾಡಿದರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟರ್ವ್ಯೂ ಹೇಳಿದ್ದೆ, ನಾನು ಇನ್ನು ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡ್ರೆ ಕರ್ಕೊಂಡ್ಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ. ಆದರೆ ಒಂದು ಸಾಂಗ್ನ ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ನಾನು ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ಆಗ್ತಿದ್ದೆ ನಾವು ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳ್ದೆ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ, ಏನ್ರಿ ಹೇಳ್ತೀರಾ ನೀವು, ಇಲ್ಲ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತಗೊಂಡು, ಸರ್ 2 ಸೇರಿ ಏನಾದ್ರು ಮಾಡಿ ಒಂದು ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದ್ರು ಅವರು. ಯಾಕೆ ಏನೋ ಒಂದು ಹೊಸತನ ಬರೋದ್ರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್, ಅದು 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತು, ಆಯ್ತಾ. ಅದಲ್ಲದೆ ಆ ಸಾಂಗ್ನ ಬಂದು ಇವರು ಚೈತ್ರ ಆಚಾರ್ ಅವರು ಟಾಪ್ ಮೋಸ್ಟ್, ಅವರು ಹೀರೋಯಿನ್, ಅವರು ಆಡಿದ್ದಾರೆ ಐಟಮ್ ಸಾಂಗ್, ಭಾಳ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ಒಂದು ಕ್ರಾಂತಿಕಾರಿ ಒಂದು ಇದು ನಾಗೇಂದ್ರ ಪ್ರಸಾದ್ ಅದನ್ನು ಬರೆದಿದ್ರು. ಅದನ್ನ ಈ ಕೈಲಾಸ್ ಕೇರು ಕೈಲಿ ಆಡಿಸ್ತಾರೆ ನಾವು, ಭಾಳ ಚೆನ್ನಾಗಿ ಆಡಿದ್ರು. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು ಅಂದ್ರೆ, ಯಾಕೆಂದ್ರೆ ನಾನು ಬಾಂಬೆಗೆ ಹೋಗಿದ್ದೆ ಆಡಿಸ್ಬೇಕು, ನಾನು ವಿನಯ್ ಚಂದ್ರನೇ ಹೋಗಿದ್ದಿತ್ತು. ತುಂಬ ಚೆನ್ನಾಗಿ ಅವರು ಇಂಪ್ರೆಸ್ ಮಾಡಿ ಅವರು ಫುಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು, ಭಾಳ ಚೆನ್ನಾಗಿ ಆಡಿದ್ರು. ಅದಲ್ಲದೆ ಇನ್ನೊಂದು ಏನೋ ಡ್ಯೂಯೆಟ್ ಸಾಂಗ್ ಜಾವೇದ್ ಅಲಿ ಕೈಲಿ ಅದನ್ನ ಆಡಿಸ್ತೇವೆ ನಾವು. ಅದು ಮತ್ತೆ ಇನ್ನೊಂದು ಸಾಂಗ್ ಬಂದು ಬಾಬು ಸೈಕಲ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. 4 ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ. ಕೊರಿಯೋಗ್ರಾಫರ್ ಬಂದು ಯಾರು ಮುರಳಿ, ಮೋಹನ್ ಮತ್ತೆ ಮದನ್ ತುಂಬಾ ಚೆನ್ನಾಗಿ ಅವರು ಕೊರಿಯೋಗ್ರಾಫರ್ನ ಮಾಡಿದ್ದಾರೆ. ಬಂದು ಇವರು ಫೈಟ್ ಬಂದು ಥ್ರಿಲ್ಲರ್ ಬಂತು, ಎಲ್ಲರಿಗೂ ಗೊತ್ತೇ ಇದೆ, ಬಹಳ ಚೆನ್ನಾಗಿ ಫೈಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಇವತ್ತು ನಾವು ಅಡುಗೆ ಮಾಡಿದಂಥದ್ದು ನಮ್ಗೆ ಇಷ್ಟ ಆದರೆ ಮತ್ತೆ ಬೇರೆ ಹೇಳೋದೆ ನಾನು ಚೆನ್ನಾಗಿದೆ ಅಮ್ಮ ನೀನು ಊಟ ಮಾಡ್ಬೋದು ಅಂತ. ನನಗೆ ಚೆನ್ನಾಗಿಲ್ಲ ಅಂದ್ರೆ ನಾನು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಸುಮ್ಮನೆ ಹೊಗಳ್ಕೊಂಡು ನಾಳೆ ಚೆನ್ನಾಗಿಲ್ಲ, ಅದು ನಾನು ಹೇಳಿದ ಪ್ರಕಾರ ಇಲ್ಲ ಅಂದ್ರೆ ಏನಾಗ ನೋಡ್ರಿ ಏನೂ ಇಲ್ಲ ಅಂತ, ಆ ಥರ ಏನಿಲ್ಲ, ಎಲ್ಲರೂ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ನಮ್ಮ ಏನೋ ಒಂದು ಟೀಮ್ ಇದೆಯಾ ಅದಕ್ಕೆ ನಮ್ಗೆ ಎಲ್ಲರೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಕೊಂಡು, ಅದಲ್ಲದೆ ನಾನು ಇಷ್ಟೆಲ್ಲ ಬಂದು ನನ್ನ ವರ್ಕ್ ಮಾಡೋದಕ್ಕೆ ಇಷ್ಟೆಲ್ಲ ಬ್ಯುಸಿ ಇದ್ರು ಕೂಡ ನನ್ನ ಫ್ಯಾಮಿಲಿ ಗೌರಮ್ಮ, ಅವರ ನನ್ನ ಮಿಸ್ಸಸ್ಸು ವಸಂತ, ಇವತ್ತು ಕಿರಣ್, ಮತ್ತು ಅಳಿಯ ಸತೀಶ್,
ಮತ್ತೆ ನನ್ನ ತಂಗಿ ಒಬ್ರು ಇಲ್ಲೇ ಇದ್ದಾರೆ, ಸಾವಿತ್ರ ಅಂತ. ನಮ್ಮ ಅವರ ಯಜಮಾನರು ಕೂಡ ರಾಮು ಅಂತ, ಎಲ್ಲರೂ ಇಲ್ಲೇ ಇದ್ದಾರೆ. ಆದರೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನ್ನ ಮುಕ್ಕಾಲು ಭಾಗ ಕೆಲಸನ ನನ್ನ ಮಗಳು ತಲೆ ಮೇಲೆ ಹಾಕ್ಕೊಂಡು, ಯಾಕೆಂದ್ರೆ ಒಬ್ಬ ಗಂಡಸು ಮಾಡೋದು ಕೆಲಸ ರಿಯಲ್ ಎಸ್ಟೇಟು ಲೇಡೀಸ್ ಮಾಡೋದು ಬಹಳ ಕಷ್ಟ ಇದೆ. ಆದರೆ ನಾನು ಮಾಡ್ತೀನಿ, ನೀನು ಮಾಡ್ತಾ ಇದೆಯಾ, ನಾನು ಮಾಡ್ತೀನಿ, ಅದನ್ನು ಪ್ರೂವ್ ಮಾಡ್ತೀನಿ, ನಿಂದು ಏನಿದೆಯೋ ಅದು ಬೇಕು, ನೀನು ಹೋಗಬೇಡಿ, ನಾನು ಇರ್ತೀನಿ ಜೊತೆಲಿ ಅಂತೇಳಿ ನನ್ನ ಬೆಂಬಲವಾಗಿ ನಿಂತವರು ನನ್ನ ಮಗಳು. ಅದಲ್ಲದೆ ನನ್ನ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನಾನೇನು ಪ್ರಾರಂಭ ಮಾಡಿದಾಗ ನಮ್ಮ ಜೊತೆ ಇದ್ದಂಥವ್ರು ಇವತ್ತು ಮಲ್ಲಿಕಾ ಅವರು ವೈಸ್ ಪ್ರೆಸಿಡೆಂಟು, ಮತ್ತೆ ಜಯಮ್ಮ, ಸತ್ಯಮೂರ್ತಿ ಅಂತ ಅಂದ್ಬಿಟ್ಟು ಇವರೆಲ್ಲ ಬೆಂಬಲವಾಗಿ ನನಗೆ ನಿಂತಿದ್ದಾರೆ. ಒಂದು ಸಂಸ್ಥೆ ಬೆಳೆಯೋದಕ್ಕೆ, ಈ ಮಟ್ಟಕ್ಕೆ ಬರೋದಕ್ಕೆ ಎಲ್ಲರೂ ಕೂಡ ನನಗೆ ಕಾರಣಕರ್ತರಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ, ಇವನ್ ನಮ್ಮ ಎಂಪ್ಲಾಯೀಸು ಬಂದಿದ್ದಾರೆ, ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಏನಿದೆಯೋ ಆ ಎಂಪ್ಲಾಯೀಸ್ ಎಲ್ಲರೂ ಬಂದಿದ್ದಾರೆ. ನಾನು ಈ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವರೆಲ್ಲ ಆನೆಸ್ಟ್ ಆಗಿ ವರ್ಕ್ ಮಾಡೋದ್ರಿಂದಲೇ ನಾನು ಈ ಲೆವೆಲ್ಗೆ ನಾನು ಬರೋಕ್ಕೆ ಸಾಧ್ಯ. ಇಲ್ಲ ಅವ್ರು ಬಂದು ಏನೋ ನಾನು ಬರ್ತೀನಿ, ನಾನು ಸಂಬಳ ತಗೋತೀನಿ, ನನ್ನ ಪಾಟ್ಗೆ ಹೋಗ್ತೀನಿ, ನನಗೇನಾಗಬೇಕಾಗಿದೆ ಅನ್ನೋ ಥರ ಏನಾದ್ರು ಆಗ್ಬಿಟ್ಟಿದ್ರೆ ನಾನು ಈ ಲೆವೆಲ್ ಬರೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಇದು ನಂದು ಆಫೀಸು, ನಂದು ಕಂಪನಿ, ನಂದು ಟ್ರಸ್ಟು. ನಾವು ಟ್ರಸ್ಟ್ಗಾಗಿ ಕೆಲಸ ಮಾಡಬೇಕು, ಕಂಪ್ನಿಗಾಗಿ ಕೆಲಸ ಮಾಡಬೇಕು. ನಮ್ಮ ಓನರ್ ಏನು ಬಾಸ್ ಅಂತ ಏನಿದಾರೋ ಅವರೇ ನಮ್ಮಲ್ಲಿ ಒಬ್ಬರು, ನಾವೆಲ್ಲರೂ ಒಂದೇ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಎಂಪ್ಲಾಯೀಸು ಕೆಲಸ ಮಾಡಿರೋದ್ರಿಂದ ಇವತ್ತು ನನ್ನ ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ. ಅದಲ್ಲದೆ ಆಲ್ ಚಾನಲ್ಸ್ ಮತ್ತೆ ಎಲ್ಲ ಪೇಪರ್ಸ್ನವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸುವರ್ಣ ಇರ್ಬೋದು, ನ್ಯೂಸ್ ಫಸ್ಟ್ ಇರ್ಬೋದು, ಎಲ್ಲ ಉದಯ ಪ್ರತಿಯೊಬ್ಬರು ಕೂಡ ನಮ್ಮ ಅದು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಬಗ್ಗೆ ಪ್ರಚಾರಗಳು ಮಾಡಿದ್ದಾರೆ, ನಮ್ಮ ಸಂಸ್ಥೆ ಬಗ್ಗೆ ಪ್ರಚಾರ ಮಾಡಿದ್ದಾರೆ, ನನ್ನ ಬಗ್ಗೆ ಸುಮಾರು ಜೀವನದ ಸ್ಟೋರಿನ ಬರೆದಿದ್ದಾರೆ. ಈಗ ಮೊನ್ನೆ ಕೂಡ ರೂಪದಲ್ಲಿ ಬಂತು, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ನನ್ನ ಜೀವನ ಸ್ಟೋರಿಗಳು ಹಾಕಿದ್ದಾರೆ. ಹಾಗಾಗಿ ಈಗ ನಾನು ಯಾವ ರೀತಿ ಬೆಳೆದು ಬಂದೆ ಅಂತ ಅಂದ್ಬಿಟ್ಟು ಅದು ಪ್ರತಿಯೊಂದು ಕೂಡ ಅದ್ರಲ್ಲಿ ಹಾಕಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಟೀಮ್ಗೂ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮೊದಲಿಗೆ ನಾವು ತೋರ್ತಾ ಇದ್ದಾರೆ. ಕಾಮನ್ ಮ್ಯಾನ್ ಸಿನಿಮಾದ ಕಥೆ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವವರು, ಟೆಲಿಕಾಂ ಜನಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎರಡೆರಡು ಸೆಲೆಬ್ರೇಷನ್, ಎರಡೆರಡು ಪಾರ್ಕ್. ಅವತ್ತಾಗಿಲ್ಲ ಸರ್, ಸಿಗ್ಲೇ ಇಲ್ಲ. ಹಂಗೆ ಇರಲಿಲ್ಲ ಅನ್ಸೋಂಗೆ ಗೌರಿ ಓಂ ಸಾಯಿ ಪ್ರಕಾಶ್ ಅವರಿಗೆ ನಾವು ಇಷ್ಟು ಸಂತೋಷದಿಂದ, ಆರೋಗ್ಯದಿಂದ ತಾಯಿ ಚಾಮುಂಡೇಶ್ವರಿ ಸುಖ, ಸಂತೋಷ, ಆರೋಗ್ಯ, ಯಶಸ್ಸು ಎಲ್ಲವನ್ನ ನೀಡಿ ಇದು ಸಂಭ್ರಮಾಚರಣೆ ಹುಟ್ಟುಹಬ್ಬದ ಜೊತೆಯಲ್ಲಿ ಕಾಮನ್ ಮ್ಯಾನ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಗೌರವ ಮೇಡಮ್ ಒಬ್ಬರಿಗಷ್ಟೇ ತಿನ್ಸೋದಕ್ಕೆ ಪರ್ಮಿಷನ್ ಇದೆ, ಮಿಕ್ಕಿದೆಲ್ಲ ಕೆಳಗಡೆ ಸರ್, ಕೆಳಗಡೆ ಟಿಶ್ಯೂ ಕೊಡಲ್ಲ ಎಲ್ಲರೂ ಟಿಶ್ಯೂ ಎಲ್ಲ